ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ದಿಲೀಪ್ ಕೋಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಿವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ, ಹಾಗೆ ಮನೇಲೂ ಕೂಡ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮನೇಲಿ ದೀಪ ಹಚ್ಬಿಟ್ಟು ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಾಗೆ ನನಗಂತೂ. ಪಾಪು ಬೇರೆ ಹಾಕ್ಲಿಸ್ತಾ ಇದ್ದಾನೆ. ಅವನು ಬೆಳಗ್ಗೆ ನಾವು ಯಾವಾಗ ಎದ್ದೇಳ್ತೀವಿ ಆವಾಗಲೇ ಬೇಗನೆ ಎದ್ಬಿಡ್ತಾನೆ. ಮತ್ತು ಇನ್ನು 10-10:30 ಹಂಗೆಲ್ಲ ಮಲಗಿಬಿಡ್ತಾನೆ. ಸೊ ಅವ್ನಿಗೆ ಟೈಮ್ ಆಗಿತ್ತು, ಮಲಗೋ ಟೈಮ್, ಅದಕ್ಕೆ ಹಾಕಳಿಸ್ತಾ ಇದ್ದ. ನಾನು ಮತ್ತು ದೀಪು ಅವರು ಹಾಗೆ ಪಾಪು ಅಮ್ಮ 3 ಜನನೂ ಹೊರಟ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಫೈನಲಿ ದೇವಸ್ಥಾನನ ರೀಚ್ ಆದ್ವಿ. ನಾವು ಬಂದಿರೋ ದೇವಸ್ಥಾನ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಸುಕ್ಷೇತ್ರ ಒಳನಾಡಿಗೆ ಬಂದಿದ್ವಿ. ಸೊ ಆ ದೇವ್ರದ್ದು ಇದೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ನಾವು ಪಾಪುಗೆ ತುಲಾಭಾರ ಮಾಡಿಸ್ತಾ ಇದ್ವಿ. ಸೊ ಅದ್ರದ್ದು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಲ್ಲೇ ಊಟ ಕೊಡ್ತಾರೆ. ಸೊ ಆ ಊಟನೆಲ್ಲ ಮುಗಿಸಿದ್ವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಪಾಪುದು ತುಲಾಭಾರ ಮಾಡಿಸಿದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ತುಂಬ ವೀಡಿಯೋಸ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅಲ್ಲಿ ನಮಗೆ ಪ್ರಸಾದನ ಕೊಟ್ಟಿದ್ದರು. ನಾನು ಅದನ್ನು ಕೇಸರಿ ಬಾತ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಕೇಸರಿ ಬಾತ್ ಅಲ್ಲ. ಈ ದೇವಸ್ಥಾನ ಬಂದು ಚನ್ನರಾಯಪಟ್ಟಣದ ಹತ್ರ ಇರೋ ದೇವಸ್ಥಾನ ಇದು. ಸೊ ಇವಾಗ ಮನೆಗೆ ಬಂದ್ವಿ. ಸೊ ಪಾಪು ಬೇರೆ ಅಲ್ಲೇ ಕಾರೊಳಗಡೆನೆ ಮಲ್ಕೊಂಡ, ಅವನು ಕೂಡ ಮಲಗಿಸಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.